ಕೇಸರಿ ಟೀಮ್ಗೆ ಬೂಸ್ಟ್ ನೀಡೋದಕ್ಕೆ ನಿತಿನ್ ನವೀನ್ ರಂಗಪ್ರವೇಶವನ್ನು ಮಾಡಿದ್ದಾರೆ. ಬೆಳಗ್ಗೆಯಿಂದ ಬಿಜೆಪಿ ರಾಷ್ಟ್ರೀಯ ನಾಯಕರ ಸಾಲು ಸಾಲು ಸಭೆಗಳು ನಡೀತಾ ಇದೆ. ಇಡೀ ದಿನ ರಾಜ್ಯ ನಾಯಕರ ಜೊತೆ ನಿತಿನ್ ನವೀನ್ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಬೆಳಗ್ಗೆಯಿಂದ ಬಿಜೆಪಿ ರಾಷ್ಟ್ರೀಯ ನಾಯಕರುಗಳ ಜೊತೆಗೆ ಇಡೀ ದಿನ ನಾಯಕರ ಜೊತೆ ನಿತಿನ್ ನವೀನ್ ಮೀಟಿಂಗ್ ಮಾಡಿದ್ದಾರೆ. ಸಾಲು ಸಾಲು ಸಭೆಗಳನ್ನು ನಡೆಸಿದ್ದಾರೆ. 45 ನಿಮಿಷಗಳ ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಜೊತೆ ನವೀನ್ ಮಾತುಕತೆಯನ್ನ ಆಡಿರುವಂಥದ್ದು. ವಿಜೇಂದ್ರ ಸೇಫ್ ಆಗ್ತಾರೆ ಅನ್ನೋದಕ್ಕೆ ಇದು ಸ್ಪಷ್ಟನೇನ? ಹಾಗಾದ್ರೆ ರೆಬಲ್ ಟೀಮ್ಗೂ ಕೂಡ ಸ್ಟ್ರಾಂಗ್ ಮೆಸೇಜ್ ರವಾನಿಸ್ತಾ ಹೈಕಮಾಂಡ್. ಹಾಗಾದ್ರೆ ರಾಜ್ಯದಲ್ಲಿ ಸದ್ಯಕ್ಕೆಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತ ಹೇಳಲಾಗ್ತಾ ಇದೆ. ವಿಜೇಂದ್ರ ನಾಯಕತ್ವ ಮುಂದುವರಿಸುವಂತಹ ಕ್ಲಿಯರ್ ಮೆಸೇಜ್ ಪಾಸ್ ಆಗಿದೆ. ಮಗನ ನೇತೃತ್ವದಲ್ಲೇ ಬಿಜೆಪಿ ಮುಂದಾಳತ್ವಕ್ಕೆ ಇದೀಗ ಬಿಎಸ್ವೈ ಪ್ಲಾನ್ ಮಾಡಿರುವಂಥದ್ದು. ರಾಜ್ಯಾಧ್ಯಕ್ಷನಾಗಿದ್ದಂತಹ ಬಿವೈಗೆ ಇನ್ನು ಮುಂದೆ ಬಿಜೆಪಿ ನಾಯಕತ್ವನೇ. ಇಡೀ ದಿನ ರಾಜ್ಯ ನಾಯಕರ ಜೊತೆ ಸಭೆಯನ್ನ ಮಾಡಿರುವಂಥದ್ದು. ಸಾಲು ಸಾಲು ಸಭೆಯನ್ನ ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ಕೇಸರಿ ಟೀಮ್ಗೆ ಬೂಸ್ಟ್ ಕೊಡೋದಕ್ಕೆ ನಿತಿನ್ ನವೀನ್ ರಂಗ ಪ್ರವೇಶವನ್ನ ಮಾಡಿರುವಂಥದ್ದು. ಇಡೀ ದಿನ ರಾಜ್ಯ ನಾಯಕರ ಜೊತೆಗೆ ಸಭೆ, ಚರ್ಚೆ, ಮಾತುಕತೆ ಎಲ್ಲವೂ ಕೂಡ ನಡೆದಿದೆ. ರೆಬಲ್ ಟೀಮ್ಗೂ ಕೂಡ ಸ್ಟ್ರಾಂಗ್ ಮೆಸೇಜ್ ರವಾನಿಸ್ತಾ ಹಾಗಾದ್ರೆ ಹೈಕಮಾಂಡ್. ಏನು ಮೆಸೇಜ್ ಹೋಗಿರ್ಬೋದು? ರಾಷ್ಟ್ರೀಯ ಅಧ್ಯಕ್ಷರ ನಿತಿನ್ ನವೀನ್ ಹೈ ವೋಲ್ಟೇಜ್ ಮೀಟಿಂಗ್. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ 250ಕ್ಕೂ ಹೆಚ್ಚು ನಾಯಕರ ಜೊತೆಗೆ ಸಭೆಯನ್ನ ಮಾಡಿರುವಂಥದ್ದು. ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ವಿಚಾರವಾಗಿ ನವೀನ್ ಸುದೀರ್ಘವಾದಂತಹ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ನಿತಿನ್ ನವೀನ್ ನೇತೃತ್ವದಲ್ಲಿ ಮೊದಲ ಕೋರ್ ಕಮಿಟಿ ಸಭೆಯನ್ನು ಕೂಡ ಮಾಡಲಾಗಿದೆ. ಖಾಸಗಿ ರೆಸಾರ್ಟ್ನಲ್ಲಿ ನಡೆಯಲಿರುವಂತಹ ಬೆಂಗಳೂರು ಉತ್ತರ ಪ್ರಶಿಕ್ಷಣ ವರ್ಗ ಜೊತೆಗೆ ಇದೇ ಸಂದರ್ಭದಲ್ಲಿ ಎಸ್ಐಆರ್ ಕುರಿತಾಗಿ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಚರ್ಚೆ ಕೂಡ ಮಾಡೋದಕ್ಕೆ ಪ್ಲಾನಿಂಗ್ ಮಾಡಿರುವಂಥದ್ದು. ಒಂದೇ ದಿನ ಸಾಲು ಸಾಲು ಸಭೆಗಳನ್ನು ನಡೆಸಿದಂತಹ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನವೀನ್ ನಡೆಸಿರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ, ಮಾತುಕತೆ ಆಗಿದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ 250ಕ್ಕೂ ಹೆಚ್ಚು ನಾಯಕರು ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಕೂಡ. ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ವಿಚಾರವಾಗಿ ನವೀನ್ ಸುದೀರ್ಘವಾದಂತಹ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ನಿತಿನ್ ನವೀನ್ ನೇತೃತ್ವದಲ್ಲಿ ಮೊದಲ ಕೋರ್ ಕಮಿಟಿ ಸಭೆ ಮಾಡಲಾಯಿತು. ಖಾಸಗಿ ರೆಸಾರ್ಟ್ನಲ್ಲಿ ನಡೆಯಲಿರುವಂತಹ ಬೆಂಗಳೂರು ಉತ್ತರ ಪ್ರಶಿಕ್ಷಣ ವರ್ಗ ಭಾಗಿಯಾಗಿತ್ತು. ಇದೇ ವೇಳೆ ಎಸ್ಐಆರ್ ಕುರಿತಾಗಿ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ನವೀನ್ ಚರ್ಚೆ ಕೂಡ ಮಾಡಿದ್ದಾರೆ. ಒಂದೇ ದಿನ ಸಾಲು ಸಾಲು ಸಭೆಯನ್ನ ಆಯೋಜನೆ ಮಾಡಿರುವಂಥದ್ದು. ಒಂದಷ್ಟು ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆಯನ್ನಾಡಿದ್ದಾರೆ. ಬಿಜೆಪಿ ನೂತನ ಸಾರಥಿಯ ಆಯ್ಕೆಗೆ ರಾಷ್ಟ್ರಾಧ್ಯಕ್ಷರು ಕೂಡ ಎಂಟ್ರಿ ಆಗ್ತಾ ಇರುವಂಥದ್ದು. ಇದೀಗ ರಾಜ್ಯಾಧ್ಯಕ್ಷರ ಕಗ್ಗಂಟು ಇದು ಬಿಜೆಪಿಯಲ್ಲಿ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ಏನಾಗಬಹುದು ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ನೇತೃತ್ವದಲ್ಲಿ ನಡೆದಿರುವಂತಹ ಕೋರ್ ಕಮಿಟಿ ಸಭೆ, ರಾಜ್ಯ ಬಿಜೆಪಿಯ ಪ್ರಮುಖ ವಿಚಾರಗಳ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗಿದೆ. ಎಸ್ಐಆರ್ ಬಗ್ಗೆ ಕೂಡ ಚರ್ಚೆ ಆಗಿರುವಂಥದ್ದು. ಸನ್ಮಾನ್ಯ ನಿತಿನ್ ನವೀನ್ ಅವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮೊದಲನೇ ಬಾರಿಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಅವರು ಆಗಮಿಸಿರುವಂಥದ್ದು. ಇವತ್ತು 5 ರಾಜ್ಯಗಳ ಚುನಾವಣೆಗಳ ನಂತರ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ. ಎಲ್ಲ ಸಂಸದರು, ಶಾಸಕರು, ಪಕ್ಷದ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಮನಸ್ಸು ಬಿಚ್ಚಿ ಅವರು ಪಾರ್ಟಿಯನ್ನು ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು, ಬೂತ್ ಮಟ್ಟದಿಂದ ಇವತ್ತು ಬರುವಂಥ ದಿನಗಳಲ್ಲಿ 2028 ಭಾರತೀಯ ಜನತಾ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದು ಇತಿಹಾಸ ಸೃಷ್ಟಿ ಮಾಡುವಂಥ ಒಂದು ರೀತಿಯಲ್ಲಿ ಪಾರ್ಟಿ ಗೆಲ್ಲಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಎಲ್ರಿಗೂ ಕೂಡ ಅವರು ನಿರ್ದೇಶನವನ್ನು ನೀಡಿದ್ದಾರೆ. ತುಂಬ ಅದ್ಭುತವಾಗಿ ಅಂದರೆ ರಾಷ್ಟ್ರೀಯ ಮೀಟಿಂಗ್ ಇಟ್ಕೊಂಡ್ರೆ ಸಂಘಟನಾ ವತಿಯಿಂದ ಮೀಟಿಂಗ್ ಇಟ್ಕೊತಿದ್ರೆ ಸಂಘಟನಾ ಸಭೆ ಆಗ್ಬೇಕಂತೇಳಿ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಇವತ್ತು ಎಲ್ಲ ಸಂಘಟನೆ ವಿಚಾರದಾಗ ಭಾಳ ಚೆನ್ನಾಗಿ ಮೀಟಿಂಗ್ ಮಾಡಿದ್ದಾರೆ ರೀ. ಒಳ್ಳೆ ಮೀಟಿಂಗ್ ಆಗಿದೆ. ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಒಳ್ಳೆಯ ಭವಿಷ್ಯ ಇದೆ.
ಸೂಕ್ಷ್ಮವಾಗಿ ಎರಡು ವಿಷಯ ಇರೋರು ಅಂದರೆ ಯಾರಿಗೇನು ಹೇಳಬೇಕಂದೆಲ್ಲ ಹೇಳಿದೆ ಇರೋದು ಮೆಸೇಜ್ ಕೊಟ್ಟಿದ್ದರು. ಆ ಮೆಸೇಜ್ ಎಲ್ಲರಿಗೂ ಹೋಗಿ ಮುಂದಿನ ದಿನಮಾನದಲ್ಲಿ ಸೂಕ್ಷ್ಮವಾಗಿ ಎಲ್ಲ ಏನು ಗಲಾಟೆ ಇದೆಲ್ಲ ಕಡಿಮೆ ಆಗಿ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಎಲ್ಲರೂ ಕೆಲಸ ಮಾಡೋಂಥ ಪ್ರಯತ್ನ ಇವತ್ತಿನ ನಡೀತೈತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಆ ಥರ ಮೆಸೇಜ್ ಅಧ್ಯಕ್ಷರು ನಿತಿನ್ ನಬೀನ್ ಭೇಟಿ ಮಾಡಿದಂತಹ ಮಾಜಿ ಸಂಸದೆ ಸುಮಲತಾ ಬಿಜೆಪಿ ಕಚೇರಿಯಲ್ಲಿ ನಿತಿನ್ ನಬೀನ್ ಸುಮಲತಾ ಮಾತುಕತೆ ಕೂಡ ಆಡಿದ್ದಾರೆ. ಕೋರ್ ಕಮಿಟಿ ಸಭೆ ಆರಂಭಕ್ಕೂ ಮುನ್ನ ಭೇಟಿ ಮಾಡಿ ಚರ್ಚೆಯನ್ನು ಆಡಿರುವಂಥದ್ದು. ಮುಂದಿನ ರಾಜಕೀಯ ಸ್ಥಾನಮಾನದ ಬಗ್ಗೆ ಸುಮಲತಾ ಚರ್ಚೆಯನ್ನು ಮಾಡಿದ್ದಾರೆ. ಸೊ ಒಂದು ಸಭೆಯಲ್ಲಿ ನಿತಿನ್ ನಬೀನ್ ಭೇಟಿ ಮಾಡಿರುವಂತಹ ಮಾಜಿ ಸಂಸದೆ ಸುಮಲತಾ ಅವರು ಬಿಜೆಪಿ ಕಚೇರಿಯಲ್ಲಿ ನಿತಿನ್ ನಬೀನ್ ಸುಮಲತಾ ಮಾತುಕತೆ ಚರ್ಚೆ ಕೂಡ ಆಡಿರುವಂಥದ್ದು. ಕೋರ್ ಕಮಿಟಿ ಸಭೆ ಆರಂಭಕ್ಕೂ ಮುನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಮುಂದಿನ ರಾಜಕೀಯ ಸ್ಥಾನಮಾನದ ಬಗ್ಗೆ ಸುಮಲತಾ ಚರ್ಚೆ ಮಾಡಿರುವಂಥದ್ದು. ರಾಜ್ಯ ಬಿಜೆಪಿಯ ಪ್ರಮುಖ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಬಿಜೆಪಿ ಭೀಷ್ಮನ ಧವಳಗಿರಿಯಲ್ಲಿ ನಬೀನ್ಗೆ ರಾಜ್ಯಾತಿಥ್ಯ ಸಿಕ್ಕಿರುವಂಥದ್ದು. ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ನಿತಿನ್ ನೇತೃತ್ವದ ಸಭೆ, ಅಲ್ಲಿಗೆ ಸುಮಲತಾ ಕೂಡ ಆಗಮಿಸಿದ್ದಾರೆ. ಇವತ್ತು ಒಬ್ಬ ಯುವ ಶಕ್ತಿ, ಪ್ರಪಂಚದ ಅತ್ಯಂತ ದೊಡ್ಡ ಒಂದು ರಾಷ್ಟ್ರೀಯ ಪಕ್ಷವಾದಂಥ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಜಿ ಅವರು ಮೊದಲನೇ ಬಾರಿಗೆ ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನ ತುಂಬ ಹತ್ತಿರದಿಂದ ಅವರ ಮಾತನ್ನು ಕೇಳುವಂಥ ಒಂದು ಅವಕಾಶ ನಮ್ಮ ಕರ್ನಾಟಕ ರಾಜ್ಯದ ಪದಾಧಿಕಾರಿಗಳಿಗೆ, ಲೋಕಸಭಾ ಸದಸ್ಯರುಗಳಿಗೆ, ವಿಧಾನ ಪರಿಷತ್ತಿನ ಸದಸ್ಯರಿಗೆ ಸಿಕ್ಕಿತ್ತು. ಅತ್ಯಂತ ಅತ್ಯುತ್ತಮ ಸಂಘಟನಾಕಾರರು ಅಂತ ಕೇಳಿದ್ವಿ. ಆದರೆ ಅವರ ಮಾತಿನ ಮುಖಾಂತರ ನಮಗೆಲ್ಲರೂ ಕೂಡ ಒಂದು ಶಕ್ತಿ ಬಂದಂಗೆ ಆಯ್ತು ಇವತ್ತು. ಮತ್ತೊಂದು ಗುರಿಯನ್ನು ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಒಂದು ಹೆಬ್ಬಾಗ್ಲು. ಇದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ದಿಕ್ಕಿನಲ್ಲಿ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ನಮಗೆಲ್ಲರೂ ಕೂಡ ಒಂದು ವಿಶ್ವಾಸ ಬಂದಿದೆ ಇವತ್ತು ಅವರ ಮಾತಿನ ಮುಖಾಂತರ. ಸಂಘಟನೆ ಕಟ್ಟಕ್ಕೆ ಉಳಿದಂಥ ಸಮಯವನ್ನು ಒಬ್ಬ ಕಾರ್ಯಕರ್ತ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಳುವಂಥ ದಿಕ್ಕಿನಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಆ ದಿಕ್ಕಲ್ಲಿ ಇವತ್ತು ಸಂಕಲ್ಪವನ್ನು ಮಾಡಿದ್ದೀವಿ ಅಂತ ನಾನು ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಫೈಟ್ ಇದೆ, ಇದು ಭಾಳ ಸೀರಿಯಸ್ ಇದೆ. ಇದರಿಂದ ಇಡೀ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಕೇಂದ್ರ ಸರ್ಕಾರದ ಬಂದಂಥ ಯೋಜನೆಗಳನ್ನು ಅನುಷ್ಠಾನ ಮಾಡದೇ ಇರುವಂಥ ಪರಿಸ್ಥಿತಿ ಇದೆ. ಯಾವುದೇ ಯೋಜನೆ ತಗೊಳ್ರಿ, ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ಹಗಲಲ್ಲಿ ನಾವು ಕೇಂದ್ರ ಸರ್ಕಾರ ನಮ್ಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳಿ. ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅಂದರೆ ನೀವು ಆ ಕಂಡೀಷನ್ ಫುಲ್ಫಿಲ್ ಮಾಡೋದಿಲ್ಲ. ಯಾವುದೇ ಒಂದು ಯೋಜನೆ ಇದ್ರಾಗ ಆ ಕಂಡೀಷನ್ ಫುಲ್ಫಿಲ್ ಮಾಡಿದಾಗ ಮತ್ತೆ ಹಣ ಬಂದೇ ಬರ್ತೈತಿ. ಆದರೆ ನೀವು ಪರ್ಫೆಕ್ಟಾಗಿ ಯಾವುದೂ ಅನುಷ್ಠಾನ ಮಾಡಲಾದ್ರೆ ಮತ್ತು ಅಧಿಕಾರಿಗಳು ನಿಮ್ಮ ಯಾರ ಮಾತನ್ನು ಕೇಳ್ತಾ ಇಲ್ಲ. ಕರಪ್ಷನ್ ಸಿಕ್ಕಾಪಟ್ಟೆ ಹೋಗಿದೆ. ಮತ್ತು ಈಗ ನೋಡಿ ಎಲ್ಲ ಕಡೆ ಬೆಳೆ ನಾಶ ಆಗಿದೆ. ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಬಂದು ಕೆಲವು ಅಕಾಲಿಕ ಮಳೆ ಬಂದು ಇವತ್ತು ಭಾಳಷ್ಟು ಬೆಳೆಗಳು ನಾಶ ಆಗಿದ್ದಾವೆ. ಯಾರಾದರೂ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅಲ್ಲಿ ವಿಸಿಟ್ ಮಾಡಿದ್ದು ನಾವು ನೋಡಿದ್ದೀವಿ ಇಲ್ಲ. ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಇದ್ದಂಥ ಮಂತ್ರಿಗಳು ಅಧಿಕಾರದಲ್ಲಿ ಮುಂದುವರಿಬೇಕು. ಮಂತ್ರಿ ಆಗದೇ ಇದ್ದಂಥವರು ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಶಾಸಕರು ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅಲ್ಲಿ ಜಿಲ್ಲೆಗೆ ಹೋಗ್ತಾ ಇಲ್ಲ. ಹೀಗಾಗಿ ರೈತರ ಬವಣೆಯನ್ನು ಕೇಳುವಂಥವ್ರು ಯಾರೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲ ಅನ್ನುವಂಥ ರೀತಿ ಪರಿಸ್ಥಿತಿ, ಸರ್ಕಾರ ಆಲ್ಮೋಸ್ಟ್ ಸತ್ತೇ ಹೋಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕಾಗಿ ಇವತ್ತು ಅರಾಜಕತೆ ಕರ್ನಾಟಕದಲ್ಲಿ ಬಂದದ್ದು. ಡೆಫಿನೆಟ್ಲಿ ಇವತ್ತು ಅಕ್ಕಿ ಕೊಡುವಂಥದ್ದು, ಉಚಿತವಾಗಿ ಅಕ್ಕಿ ಕೊಡುವಂಥದ್ದು ಕೇಂದ್ರ ಸರ್ಕಾರ. ಅದನ್ನು ತಮ್ಮ ಲೇಬಲ್ ಹಚ್ಕೊಂಡು ಇಲ್ಲಿವರೆಗೆ ವಿತರಣೆ ಮಾಡಿದರು. ಅದನ್ನು ಸರಿಯಾಗಿ